ಈಶ್ವರಪ್ಪ ಅವ್ರಿಗೆ ಮತ್ತೊಮ್ಮೆ ಬ್ರಿಗೇಡ್ ಜ್ಞಾಪಕಕ್ಕೆ ಬಂದಿದೆ. ಹಿಂದೆ 2015ರಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ಒಂದು ಬ್ರಿಗೇಡನ್ನು ಕಟ್ಟಿ ದೇಶದ BJPಯ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಹಾಗಾದರೆ ಏನು ಈ ಬ್ರಿಗೇಡ್ ಪೊಲಿಟಿಕ್ಸ್? ಈ ಬ್ರಿಗೇಡ್ಗೂ ಈಶ್ವರಪ್ಪ ಅವ್ರಿಗೂ ಏನು ಸಂಬಂಧ? 2015ರಲ್ಲಿ ಕಟ್ಟಿದ್ದಂತಹ ಬ್ರಿಗೇಡ್ ಏನಾಯಿತು? ಇವತ್ತು ಹೊಸ ಬ್ರಿಗೇಡ್ ಕಟ್ಟೋದಕ್ಕೆ ಏನೆಲ್ಲ ಕಾರಣಗಳು ಇದ್ದಾವೆ? ಫೆಬ್ರವರಿ 17ಕ್ಕೆ ಈಶ್ವರಪ್ಪ ಯಾವ ಸಂದೇಶವನ್ನು ರಾಜ್ಯ BJP, ರಾಷ್ಟ್ರೀಯ BJP ಹಾಗೂ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ರವಾನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ 2015ರಲ್ಲಿ ಈಶ್ವರಪ್ಪ ಅವರನ್ನು ತಪ್ಪಿಕೊಂಡಿದ್ದಂತಹ ಬ್ರಿಗೇಡ್ನಲ್ಲಿದ್ದಂತಹ ಸದಸ್ಯರ ಪರಿಸ್ಥಿತಿ ಹೇಗಿದೆ? ಇವತ್ತು ಅವರು ಎಲ್ಲಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ? ಕೇವಲ ಈಶ್ವರಪ್ಪ ತಮ್ಮ ರಾಜಕೀಯ ಬೆಳೆ ಬಯಸ್ಕೊಳ್ಳೋ ಸಲುವಾಗಿ ಇಂಥ ಒಂದು ಬ್ರಿಗೇಡ್ಗಳನ್ನು ಕಟ್ತಾ ಇದ್ದಾರೆ. ಎಲ್ಲ ಪ್ರಶ್ನೆಗಳು ಕೂಡ ಇದ್ದಾವೆ. ಆ ಎಲ್ಲ ಪ್ರಶ್ನೆಗಳು ಕೂಡ ಒಂದೊಂದಾಗೆ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. 2015ರಲ್ಲಿ ಯಡಿಯೂರಪ್ಪ ಅವರು KJPಯಿಂದ ಬಂದು BJPಗೆ ಬಂದು BJPಯಲ್ಲಿ ಸಂಸದರಾಗ್ತಾರೆ. ಮತ್ತೊಬ್ಬ ಮಗ ರಾಘವೇಂದ್ರ ಅವರು ಶಾಸಕರಾಗ್ತಾರೆ. ಆ ಸಂದರ್ಭದಲ್ಲಿ BJPಯ ಹೈಕಮಾಂಡ್ ಯಡಿಯೂರಪ್ಪ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡುತ್ತೆ. ಯಡಿಯೂರಪ್ಪ ರಾಜ್ಯಾದ್ಯಂತ ಇರುವಂತಹ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಪದಾಧಿಕಾರಿಗಳನ್ನು ತಮಗೆ ಬೇಕಾದವರನ್ನು ಆಯ್ಕೆ ಮಾಡುವಂತಹ ಒಂದು ಕೆಲಸವನ್ನು ಯಡಿಯೂರಪ್ಪ ಅವರು ಮಾಡ್ತಾರೆ ಅನ್ನುವಂಥ ಒಂದು ಆರೋಪ ಈಶ್ವರಪ್ಪ ಅವ್ರದ್ದು ಆಗಿತ್ತು. ಅಂದರೆ ಯಾರೆಲ್ಲ ಅವತ್ತು BJPಯನ್ನು ಬಿಟ್ಟು KJPಗೆ ಹೋಗಿದ್ರೋ, ಯಡಿಯೂರಪ್ಪ ಅವರಿಗೆ 2013 ವಿಧಾನಸಭಾ ಚುನಾವಣೆಯಲ್ಲಿ ಸಾಥನ್ನು ಕೊಟ್ಟಿದ್ರೋ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟರು, ಪಕ್ಷದಲ್ಲಿ ಸಂಘಟನೆ ಜವಾಬ್ದಾರಿಯನ್ನು ಕೊಟ್ಟರು ಅನ್ನುವಂಥ ಒಂದು ಆಕ್ಷೇಪವನ್ನು ಈಶ್ವರಪ್ಪ ಅವರು ವ್ಯಕ್ತಪಡಿಸ್ತಾರೆ. ಯಡಿಯೂರಪ್ಪ ಅವರ ನಡೆಯನ್ನು ಪ್ರಶ್ನೆ ಮಾಡಿ BJP ಹೈಕಮಾಂಡ್ಗೆ ದೂರು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. BJP ಹೈಕಮಾಂಡ್ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಆಗ ಇಡೀ ರಾಜ್ಯಾದ್ಯಂತ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ಕಟ್ಟಬೇಕು ಅನ್ನುವಂಥ ಒಂದು ಯೋಚನೆ ಈಶ್ವರಪ್ಪ ಅವ್ರದ್ದಾಗಿತ್ತು. ಅದನ್ನು ಕೆಲವೇ ದಿನಗಳಲ್ಲಿ ಜಾರಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆ ಯೋಚನೆ ರೂಪುರೇಷೆ ಎಲ್ಲವೂ ಕೂಡ ಬೆಂಗಳೂರಲ್ಲಾಗುತ್ತೆ. ಬೆಂಗಳೂರಲ್ಲಿ ಸಣ್ಣ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಕೂಡಲ ಸಂಗಮದಲ್ಲಿ ಬೃಹತ್ ಸಮಾವೇಶವನ್ನು ಮಾಡೋದ್ರ ಮುಖೇನ ನಾವು ಇಷ್ಟು ಸ್ವಾಮೀಜಿಗಳು ನನ್ನ ಜೊತೆ ಇದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಅದಾದ ಬಳಿಕ ಬ್ರಿಗೇಡ್ ಹೆಚ್ಚು ಸದ್ದು ಮಾಡೋದಿಲ್ಲ. ಕೆಲವು ಪ್ರಾಥಮಿಕ ದಿನಗಳಲ್ಲಿ ಸದ್ದು ಮಾಡಿದ್ರು ಕೂಡ ಬಳಿಕ ಹೆಚ್ಚು ಸದ್ದು ಮಾಡೋದಿಲ್ಲ. 2018ರ ವಿಧಾನಸಭಾ ಚುನಾವಣೆ ಅಷ್ಟೊತ್ತಿಗೆ ಆ ಬ್ರಿಗೇಡ್ ಏನಾಯಿತು ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಅದಾದ ಬಳಿಕ ಈಶ್ವರಪ್ಪ ಅವರಿಂದ ಯಾರೆಲ್ಲ ಗುರುತಿಸ್ಕೊಂಡಿದ್ರು, ಆ ಬ್ರಿಗೇಡಲ್ಲಿ ಯಾರೆಲ್ಲ ಗುರುತಿಸ್ಕೊಂಡಿದ್ರು ಅಂಥವ್ರ ವಿರುದ್ಧ ರಾಜ್ಯ BJP ಮತ್ತು ರಾಷ್ಟ್ರೀಯ BJP ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಇವತ್ತು ಕೂಡ ಅವರು ರಾಜಕೀಯವಾಗಿ ಎಲ್ಲೂ ಕೂಡ ಗುರುತಿಸ್ಕೊಳ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಅವತ್ತು ಆ ಬ್ರಿಗೇಡಲ್ಲಿ ಗುರುತಿಸ್ಕೊಂಡಿದ್ದಂತಹ ಮೊದಲ ಸ್ಥಾನದಲ್ಲಿದ್ದಂಥವರನ್ನು BJPಯಿಂದ ಉಚ್ಚಾಟನೆ ಮಾಡುವಂಥ ಒಂದು ಕೆಲಸ ಆಗುತ್ತೆ. ಇವತ್ತಿಗೂ ಕೂಡ ಈಶ್ವರಪ್ಪ ಅವರಾಗಿರ್ಬೋದು, ಅವ್ರ ಮಗ ಕಾಂತೇಶ್ ಆಗಿರ್ಬೋದು, ಅವತ್ತು ಬ್ರಿಗೇಡ್ ಕಟ್ಟಿದಂಥವರ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇಲ್ಲ. ಮೊನ್ನೆ ನನಗಿರುವಂತಹ ಮಾಹಿತಿ ಪ್ರಕಾರ ಕ್ರಾಂತಿವೀರ ಬ್ರಿಗೇಡ್ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಈಶ್ವರಪ್ಪ ಅವ್ರಿಗೆ ಬಂದಾಗ ಮತ್ತೆ ಆ ಬ್ರಿಗೇಡ್ ನಾಯಕರನ್ನು ಸಂಪರ್ಕ ಮಾಡಿದ್ರು. ಆಗ ಅವತ್ತು ಯಾರೆಲ್ಲ ತಮ್ಮ ರಾಜಕೀಯವನ್ನು ಇವತ್ತಿಗೂ ಕೂಡ ಕಳ್ಕೊಂಡಿದ್ದಾರೋ ಅವರು ನೇರ ಈಶ್ವರಪ್ಪ ಮತ್ತು ಕಾಂತೇಶ್ ಇಬ್ಬರಿಗೂ ಕೂಡ ಮಾತನಾಡಿದ್ದಾರೆ. ನಿಮಗೋಸ್ಕರ ನಾವು ಬ್ರಿಗೇಡ್ ಜೊತೆ ಬಂದು ಇವತ್ತಿಗೂ ನಾವು ರಾಜಕೀಯ ನೆಲೆಯನ್ನು ಕಂಡುಕೊಳ್ಳದೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿದ್ದೀವಿ. ಹೀಗಾಗಿ ನಿಮ್ಮ ಬ್ರಿಗೇಡ್ ಸವಾಸನೆ ಬೇಡ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ರು ಅನ್ನುವಂಥ ಒಂದು ಮಾಹಿತಿ ನನಗೆ ಸಿಕ್ಕಿರುವಂಥದ್ದು. ಈಗ ಕ್ರಾಂತಿವೀರ ಬ್ರಿಗೇಡ್ ಯಾಕೆ ಬಂತು, ಈಶ್ವರಪ್ಪ ಅವ್ರಿಗೆ ಯಾಕೆ ಮತ್ತೆ ಇದು ಜ್ಞಾಪಕಕ್ಕೆ ಬಂತು ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಕೂಡ ಅದರ ಹಿಂದೆ ಬಹುದೊಡ್ಡ ಆಸೆ ಇದೆ. ಅದೇನಂತ ಹೇಳಿದ್ರೆ, ಈಶ್ವರಪ್ಪ ಈಗ ಯಾವ ಪಕ್ಷದಲ್ಲೂ ಇಲ್ಲ. BJPಯಿಂದ ಅವರನ್ನು ಅಮಾನತು ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯಲ್ಲಿ BJPಯ ಅಭ್ಯರ್ಥಿಯ ವಿರುದ್ಧವಾಗಿ ಅವರು ಕೂಡ ಶಿವಮೊಗ್ಗದಲ್ಲಿ ಅಭ್ಯರ್ಥಿ ಆಗಿದ್ರು. ಯಡಿಯೂರಪ್ಪ ಅವರ ವಿರುದ್ಧ ನನ್ನ ರಾಜಕಾರಣ, BJP ವಿರುದ್ಧ ನನ್ನ ರಾಜಕಾರಣ ಅಲ್ಲ, ಇವತ್ತಿಗೂ ಕೂಡ ನನಗೆ BJPಯ ತಾಯಿ ಸಮಾನ ಅಂತ ಹೇಳಿದ್ರು ಕೂಡ BJP ಹೈಕಮಾಂಡ್ ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನಿಮ್ಮ ಸಣ್ಣ ಪುಟ್ಟ ಗೊಂದಲಗಳಿಗೆ, ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಡಿ ಅನ್ನುವಂಥ ಒಂದು ಮಾತನ್ನು ನಾವು ಅವತ್ತು ಹೇಳಿದ್ವಿ, ಇವತ್ತು ಕೂಡ ಹೇಳ್ತಾ ಇದ್ವಿ ಅನ್ನುವಂಥದ್ದನ್ನು ಲೋಕಸಭಾ ಚುನಾವಣೆ ಸಮಯದಲ್ಲಿ ಹೇಳಿದರು. ಈಶ್ವರಪ್ಪ ಇದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ಶಿವಮೊಗ್ಗದಲ್ಲಿ ರಾಘವೇಂದ್ರನ್ನ ನಾನು ಸೋಲಿಸ್ತೀನಿ, ಆಗ ಸಂಸದರು ಹಾಗೂ ಲೋಕಸಭಾ ಅಭ್ಯರ್ಥಿ ಆಗಿದ್ದಂಥ BJP ಅಭ್ಯರ್ಥಿ ಆಗಿದ್ದಂತಹ ಯಡಿಯೂರಪ್ಪ ಅವರ ಪುತ್ರ ರಾಘವೇಂದ್ರ ಅವರನ್ನು ಸೋಲಿಸೋದೇ ನನ್ನ ಗುರಿ ಅನ್ನುವಂಥ ಒಂದು ರೀತಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದರು. ಅದಾದ ಬಳಿಕ ಅವರು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟರು. ಅದೆಲ್ಲವೂ ಕೂಡ ಈಗ ಮುಗಿದೋಗಿರುವಂಥ ಒಂದು ಅಧ್ಯಾಯ. ಆದರೆ ಈಶ್ವರಪ್ಪ ಅವ್ರಿಗೆ ಈಗ ಬೇಕಾಗಿರೋದೇನು ಅಂತ ಹೇಳಿದ್ರೆ, ಈಗ ಮತ್ತೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂಥದ್ದು ವಿಜಯೇಂದ್ರ. ಈಶ್ವರಪ್ಪ BJP ಗರ್ವಾಪ್ಸಿ ಆಗೋದಕ್ಕೆ ಅಷ್ಟು ಸುಲಭವಾಗಿ ಆಗ್ತಾ ಇಲ್ಲ. ಒಂದು ಬಣ ಈಶ್ವರಪ್ಪ ಅವರನ್ನು ಮತ್ತೆ BJPಗೆ ಕರ್ಕೊಂಡು ಬರಬೇಕು ಅಂತ ಒಂದು ವಾದವನ್ನು BJP ವರಿಷ್ಠ ಮುಂದೆ ಇಟ್ಟಿದೆ.
ಆದರೆ ರಾಜ್ಯದಲ್ಲಿರುವಂತಹ ವಿಜೇಂದ್ರ ಆಗಿರ್ಬೋದು, ಅವರ ಪಟಾಲಮಲ್ಲಿರುವಂತಹ ಹಲವು ನಾಯಕರುಗಳ ಆಕ್ಷೇಪ ಮತ್ತು ಅಸಮಾಧಾನ ಇರುವಂಥದ್ದು ಲೋಕಸಭಾ ಚುನಾವಣೆ ಸಮಯದಲ್ಲಿ BJPಗೆ ಡ್ಯಾಮೇಜ್ ಮಾಡಿದ್ರು. ಅದರಲ್ಲೂ ಶಿವಮೊಗ್ಗದಲ್ಲಿ ನಮಗೆ ಭಾಳಷ್ಟು ಕಿರಿಕಿರಿ ಕೊಟ್ಟರು. ಹೀಗಾಗಿ ಇಂಥವರನ್ನು ಮತ್ತೆ ಪಕ್ಷಕ್ಕೆ ಯಾಕೆ ಕರ್ಕೋಬೇಕು ಅನ್ನುವಂಥ ಒಂದು ಅಸಮಾಧಾನದ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಸಹಜವಾಗಿ ಯಡಿಯೂರಪ್ಪ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ರಾಘವೇಂದ್ರ ಮೂವರಿಗೂ ಕೂಡ ಈಶ್ವರಪ್ಪ ಅವರ ಗರ್ವ ಹಬ್ಬಿಸಿ ಅವಶ್ಯಕತೆ ಇಲ್ಲ. ಇದನ್ನು ಖಂಡ ತುಂಡವಾಗಿ ಕಡ್ಡಿ ಮುರಿದಂತೆ BJP ಹೈಕಮಾಂಡ್ ಮುಂದೆ ಈ ನಾಯಕರುಗಳೆಲ್ಲರೂ ಕೂಡ ಹೇಳಿದ್ದಾರೆ. ಒಂದು ಕಾಲದಲ್ಲಿ ಇದೇ ಈಶ್ವರಪ್ಪ, ಇದೇ ಯಡಿಯೂರಪ್ಪ, ಇದೇ ಅನಂತಕುಮಾರ್ ರಾಜ್ಯಾದ್ಯಂತ ಸೈಕಲ್ ತುಳಿದು ಪಕ್ಷವನ್ನು ಕಟ್ಟಿದಂಥವರು. ಇವತ್ತು ದಿವಂಗತ ಅನಂತಕುಮಾರ್ ಅವರು ನಮ್ಮ ಜೊತೆ ಇಲ್ಲ. ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಅವರಿದ್ದಾರೆ. ಯಡಿಯೂರಪ್ಪ ಅವ್ರ ಮುಖ ಈಶ್ವರಪ್ಪ ನೋಡಲ್ಲ, ಈಶ್ವರಪ್ಪ ಅವ್ರ ಮುಖ ಯಡಿಯೂರಪ್ಪ ಅವರು ನೋಡೋದಿಲ್ಲ. ಆ ರೀತಿಯಾದಂಥ ಒಂದು ರಾಜಕೀಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ಹೀಗಾಗಿ ಈಶ್ವರಪ್ಪ ಅವರ ಮುಂದೆ ಇರುವಂಥದ್ದು ಏನಂತ ಹೇಳಿದ್ರೆ, ನಾನು ಗುರುತಿಸ್ಕೋಬೇಕು, ರಾಜ್ಯದಲ್ಲಿ ಸದ್ದಾಗಬೇಕು, ಸುದ್ದಿ ಆಗಬೇಕು, ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮತ್ತು ಸುದ್ದಿ ಆಗಬೇಕು. ಆಗ ಮಾತ್ರ BJPಯ ಹೈಕಮಾಂಡ್ ನನ್ನ ಕಡೆ ನೋಡುತ್ತೆ, ಸಂಘ ನನ್ನ ಕಡೆ ನೋಡುತ್ತೆ, ರಾಜ್ಯ BJPಗೆ ಒಂದು ಸಂದೇಶವನ್ನು ರವಾನೆ ಮಾಡುತ್ತೆ. ಹೀಗಾಗಿ ಕ್ರಾಂತಿವೀರ ಅನ್ನೋ ಒಂದು ಬ್ರಿಗೇಡನ್ನು ಕಟ್ಟಿದ್ದೆ ಆದರೆ ನನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ಬೋದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಈಶ್ವರಪ್ಪ ಅವರು ಬಂದಂತೆ ಕಾಣಿಸ್ತಾ ಇದೆ. ಅದರ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ನೇ ಕ್ರಾಂತಿವೀರ ಬ್ರಿಗೇಡ್ ಅನ್ನುವಂತಹ ಒಂದು ಮಾತು. ಈ ಹೇಳಿಕೆಯನ್ನು ಇವತ್ತು ಈಶ್ವರಪ್ಪ ಅವರು ಅಧಿಕೃತವಾಗಿ ಹೇಳಿದ್ದಾರೆ. ಕ್ರಾಂತಿವೀರ ಬ್ರಿಗೇಡನ್ನು ಅದರಲ್ಲೂ ಹುಬ್ಬಳ್ಳಿ ಭಾಗದಲ್ಲಿ ನಾವು ಉದ್ಘಾಟನೆ ಮಾಡಬೇಕು, ಕೂಡಲ ಸಂಗಮದಲ್ಲೇ ಬೃಹತ್ ಸಮಾವೇಶ ಮಾಡಿ ನಾವು ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಈಶ್ವರಪ್ಪರು ಹೇಳಿದ್ದಾರೆ. ಅದ್ರ ಜೊತೆಗೆ ಕೊನೆಯದಾಗಿ ಹೇಳಿದ್ದಾರೆ, ಇವತ್ತಿಗೂ ನಾನು BJP ನನಗೆ ತಾಯಿ ಇದ್ದಂತೆ, ತಾಯಿಗೂ ಮತ್ತು ಮಗನಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲ, ಕೆಲವರ ಕಿಡಿಗೇಡಿಗಳಿಂದ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನು ಪರೋಕ್ಷವಾಗಿ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಹೇಳಿದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಈಶ್ವರಪ್ಪ ಅವರು ಮತ್ತೆ ಬ್ರಿಗೇಡನ್ನು ಕಟ್ಟಿ 108 ಜನ ಸ್ವಾಮೀಜಿಗಳನ್ನು ಕರೆದು ಶಕ್ತಿ ಪ್ರದರ್ಶನ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿರೋದ್ರಿಂದ ಬಹುತೇಕ ಫೆಬ್ರವರಿ 4ನೇ ತಾರೀಕು ಕೂಡಲ ಸಂಗಮದಲ್ಲಿ ಎಷ್ಟು ಜನ ಬರ್ತಾರೆ, ಈಶ್ವರಪ್ಪ ಅವರ ಶಕ್ತಿ ಎಷ್ಟಿದೆ, ಎಷ್ಟು ಸ್ವಾಮೀಜಿಗಳು ಈಶ್ವರಪ್ಪ ಅವರ ಮಾತಿಗೆ ಕರೆ ಕೊಡ್ತಾರೆ, ಒಂದು ವೇಳೆ ಆವತ್ತು ಆ ಸಮಾವೇಶ ಯಶಸ್ವಿ ಆಗಿದ್ದೆ ಆದರೆ ರಾಜ್ಯದಲ್ಲಿ ವಿಜೇಂದ್ರ ಮತ್ತು ಯಡಿಯೂರಪ್ಪ, ರಾಘವೇಂದ್ರ ಅವರ ವಿರುದ್ಧ ಇರುವಂಥ ಒಂದು ಬಣ BJP ಹೈಕಮಾಂಡ್ಗೆ ಒಂದು ಒತ್ತಡವನ್ನು ತರಬಹುದು. ಈಶ್ವರಪ್ಪ ಅವರನ್ನು ಗರ್ವಾಪ್ಸಿ ಮಾಡಿಕೊಂಡ್ರೆ ನಮಗೆ ಅಹಿಂದ ಮತಗಳು ಒಂದಷ್ಟು ಬರ್ತವೆ. ಅಹಿಂದ ಮತಗಳು ಜೋಡಣೆ ಆಗಿದ್ರೆ 2028ರ ಚುನಾವಣೆ ಸುಲಭ ಆಗುತ್ತೆ ಅನ್ನುವಂತಹ ಒಂದು ವಾದವನ್ನು ಇಡ್ಬೋದು. ಅದ್ರ ಜೊತೆಗೆ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಹಲವು ನಾಯಕರುಗಳು ವಿಜೇಂದ್ರ ಅವರ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಈಶ್ವರಪ್ಪ ಅವರು ಕೂಡ ಅದೇ ದಾರಿಯಲ್ಲಿರೋದ್ರಿಂದ ಇಬ್ಬರೂ ಕೂಡ ಒಂದೇ ದಾರಿಯಲ್ಲಿ ಸೇರಿ ವಿಜೇಂದ್ರ ಅವರ ವಿರುದ್ಧ ರಾಜಕಾರಣ ಮಾಡ್ಬೋದು. ವಿಜೇಂದ್ರ ಅವರ ವಿರುದ್ಧ BJP ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ಬೋದು. ಆಗ ಈಶ್ವರಪ್ಪ ಅವರು BJPಗೆ ಗರ್ವಾಪ್ಸಿ ಆಗೋದಕ್ಕೆ ಸುಲಭ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಈಶ್ವರಪ್ಪ ಅವರು ಈ ಪ್ಲಾನನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಒಟ್ಟಾರೆ ಒಂದಂತೂ ಸ್ಪಷ್ಟ, 1980ರಿಂದ 90ರ ದಶಕದಲ್ಲಿ ರಾಜ್ಯ BJPಯಲ್ಲಿ ಬಾವುಟ ಕಟ್ಟೋದಕ್ಕೂ ಕೂಡ ಕಾರ್ಯಕರ್ತರ ಕೊರತೆ ಇತ್ತು. ಇವತ್ತು ಪರಿಸ್ಥಿತಿ ವಿಭಿನ್ನವಾಗಿದೆ, ಅದು ಬೇರೆ ವಿಚಾರ. ಆದರೆ ಈಶ್ವರಪ್ಪ ಆಗಿರ್ಬೋದು, ಯಡಿಯೂರಪ್ಪ ಅವರು ಆಗಿರ್ಬೋದು, ಅನಂತಕುಮಾರ್ ಆಗಿರ್ಬೋದು, ರಾಜ್ಯ BJPಯನ್ನು ಇಲ್ಲಿ ಬಿತ್ತಿ ಮತ್ತೆ ಬೆಳೆದಂಥವ್ರು ಅವರೇ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಆಗಾಗ್ಗೆ ರಾಜಕೀಯವಾಗಿ ಹಿನ್ನಡೆ ಆದಾಗ ಇಂಥ ಒಂದು ಬ್ರಿಗೇಡು, ಇಂಥ ಒಂದು ಸಂಘ ಮತ್ತು ಸಮಾವೇಶಗಳನ್ನು ಮಾಡಿರೋದನ್ನು ನಾವು ನೋಡಿದ್ವಿ. ಇದು ಯಡಿಯೂರಪ್ಪ ಅವ್ರಿಗೂ ಅನ್ವಯ ಆಗುತ್ತೆ, ಇವತ್ತು ಈಶ್ವರಪ್ಪ ಅವ್ರಿಗೆ ಇದು ಅನ್ವಯ ಆಗ್ತಾ ಇದೆ. ಈ ಬ್ರಿಗೇಡ್ ವಿಚಾರದಲ್ಲಿ 2015ರ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಆಗದೇ ಇರುವ ರೀತಿಯಲ್ಲಿ 2024ರಲ್ಲಿ ಆಗ್ತಾ ಇರುವಂತಹ ಕ್ರಾಂತಿವೀರ ಬ್ರಿಗೇಡ್ ಸಕ್ಸಸ್ ಆಗುತ್ತಾ, ಈಶ್ವರಪ್ಪ ಮತ್ತೆ BJPಗೆ ಗರ್ವಾಪ್ಸಿ ಆಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.